ಬೆಂಗಳೂರಲ್ಲಿ ರೇವ್ ಪಾರ್ಟಿ ಆಯಿತು. ರೇವ್ ಪಾರ್ಟಿಯ ಮತ್ತೊಂದು ಅಸಲಿಯತ್ತು ಈಗ ಬಟಾ ಬಯಲಾಗಿದೆ. 1 ತಿಂಗಳಿಂದಲೇ ನಡೆದಿತ್ತಂತೆ ರೇವ್ ಪಾರ್ಟಿಗೆ ಪ್ಲಾನ್. ಆಂಧ್ರದ ಉದ್ಯಮಿಗಳು, ಬಿಲ್ಡರ್ಗಳು, ನಾಯಕರೇ ಟಾರ್ಗೆಟ್ ಆಗಿದ್ರು. ಸಿನಿಮೀಯ ಶೈಲಿಯಲ್ಲಿ ಸಿಸಿಬಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಅವತ್ತು ರಾಡ್ನಿಂದ 8 ಟಾಯ್ಲೆಟ್ ಲಾಕ್ ಅನ್ನ ಒಡೆಯಲಾಗಿತ್ತು. ಸಿಸಿಬಿ ಟೀಮಿಂದ ಕಂಪ್ಲೀಟ್ ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆದಿತ್ತು. ಪುರುಷರಿಗಿಂತ ಯುವಕರೇ ಹೆಚ್ಚು ಡ್ರಗ್ಸ್ ಅನ್ನ ಬಳಕೆ ಮಾಡಿರೋದು ಗೊತ್ತಾಗಿದೆ. ಇವತ್ತು 5 ಮಂದಿಯನ್ನ ಕಸ್ಟಡಿಗೆ ಪಡೆಯಲಿದೆ ಸಿಸಿಬಿ. ಪಾರ್ಟಿ ಆಯೋಜನೆ ಮಾಡಿದ್ದ ಪ್ರಮುಖನಿಗಾಗಿ ಹುಡುಕಾಟ ನಡೀತಾ ಇದೆ. ಅರೆಬೆತ್ತಲೆ ಡ್ಯಾನ್ಸ್ಗೆ ಮಾಡೆಲ್ಗಳನ್ನ ಕರೆಸಿದ್ರಂತೆ ಆಯೋಜಕರು. ಈ ರೀತಿಯಾಗಿ ಒಂದೊಂದೇ ಅಸಲಿಯತ್ತು. ಮೊನ್ನೆ ನಡೆದಂತಹ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಇದೆ. ಅವತ್ತು ಸಿನಿಮೀಯ ಶೈಲಿಯಲ್ಲಿ ರೇಡ್ ಮಾಡಲಾಗಿರುತ್ತೆ ಸಿಸಿಬಿ ಅಧಿಕಾರಿಗಳಿಂದ. ಈ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 5ರನ್ನ ಕಸ್ಟಡಿಗೆ ಸಿಸಿಬಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಸಹ ಪಡೆದುಕೊಳ್ತಾರೆ, ಮಾಹಿತಿ ಪಡೆದುಕೊಳ್ತಾರೆ. ಯಾರು ಆಯೋಜನೆ ಮಾಡಿದ್ರು, ಏನೆಲ್ಲ ಆಯ್ತು ಆ ಪಾರ್ಟಿಯಲ್ಲಿ, ಡ್ರಗ್ಸ್ ತಂದವ್ರು ಯಾರು, ಪೆಡ್ಲರ್ಗಳು ಯಾರು, ಯಾರೆಲ್ಲ ಸೇವಿಸಿದ್ರು, ಇದ್ರ ಬಗ್ಗೆ ಎಲ್ಲ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಈಗಾಗಲೇ ರಕ್ತ ಪರೀಕ್ಷೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 100ಕ್ಕೂ ಅಧಿಕ ಮಂದಿ ಪೈಕಿ 80ಕ್ಕೂ ಅಧಿಕ ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಅಲ್ಲಿ ಒಬ್ಬ ನಟಿ ಕೂಡ ಇದ್ರು. ನಾನವಳಲ್ಲ ಎಂದಿದ್ದಂತಹ ನಟಿಯ ರಕ್ತದಲ್ಲೂ ಕೂಡ ಡ್ರಗ್ ಘಾಟು. ನಟಿ ಹೇಮಾ ಮತ್ತು ಆಶೀರಾ ಇಬ್ರು ಕೂಡ ಡ್ರಗ್ಸ್ ಸೇವಿಸಿದ್ದು ದೃಢಪಡ್ತಾ ಇದೆ. ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದಳ ನಟಿ ಹೇಮಾ. ಹೇಮಾ ಇದ್ದಾರೆ ಆ ಒಂದು ರೇವ್ ಪಾರ್ಟಿಯಲ್ಲಿ ಎನ್ನುವಂತಹ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ನಾನು ಅಲ್ಲಿಲ್ಲ ಅನ್ನುವಂತಹ ವಿಡಿಯೋ ಬಿಡುಗಡೆ ಮಾಡಿದ್ದಂತಹ ನಟಿ ಈಗ ನೋಡಿದ್ರೆ ಆಕೆ ಡ್ರಗ್ಸ್ ಸೇವನೆ ಮಾಡಿದ್ದು ಕೂಡ ಪಕ್ಕ ಆಗ್ತಾ ಇದೆ. ಸಿಸಿಬಿ ಪೊಲೀಸರ ಜೊತೆ ನಟಿ ಹೇಮಾ ರಾತ್ರಿ ಎಲ್ಲ ಕಿರಿಕ್ ಮಾಡಿದ್ದಾರೆ. ವಿಚಾರಣೆ ಕರೆದೊಯ್ದಾಗ ಪೊಲೀಸರ ಜೊತೆ ಸಿಸಿಬಿ ಪೊಲೀಸರ ಜೊತೆ ಕಿರಿಕ್ ಮಾಡಿರುವಂತದ್ದು, ನನಗೆ ಸರಿಯಾದ ಊಟ ಕೊಟ್ಟಿಲ್ಲ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ನಾನೊಬ್ಬ ನಟಿ, ಸರಿಯಾಗಿ ಟ್ರೀಟ್ ಮಾಡಿ ಅಂತ ಕಿರಿಕ್ ಮಾಡಿದ. ಮನೆಗೆ ಫೋನ್ ಮಾಡಬೇಕು ಅಂತ ಸುಳ್ಳು ಹೇಳಿದ್ರು ನಟಿ. ಹಾಗ ಸುಳ್ಳು ಹೇಳಿ ಈ ವಿಡಿಯೋ ಏನಿದೆ, ಹೈದರಾಬಾದ್ ನಲ್ಲಿ ಇದೀನಿ ಅನ್ನುವಂತಹ ವಿಡಿಯೋ ಮಾಡಿ ಹರಿಬಿಟ್ಟಿದ್ರಲ್ಲ, ಆ ವಿಡಿಯೋ ಮಾಡಿದ್ದ ಆ ಸಮಯದಲ್ಲಿ ಮನೆಗೆ ಫೋನ್ ಮಾಡಬೇಕು ಅಂತ ಹೇಳಿ ಪೊಲೀಸರನ್ನೇ ಯಾಮಾರಿಸಿ ನಂತರ ಈ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಾನು ಈ ರೇವ್ ಪಾರ್ಟಿಯಲ್ಲಿ ಇಲ್ಲ, ಅದು ಸುಳ್ಳು ಸುದ್ದಿ, ನಾನು ಹೈದರಾಬಾದ್ ನಲ್ಲಿ ಇದ್ದೀನಿ ಎನ್ನುವಂತಹ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ರು ಹೇಮಾ. ಆದ್ರೆ ನಂತರ ಪೊಲೀಸರಿಂದ ಮಾಹಿತಿ ಸ್ಪಷ್ಟ ಆಗಿತ್ತು, ಆಕೆ ಅದೇ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದು. ಈಗ ನೋಡ್ತಾ ಹೋದ್ರೆ ಅವರ ಬ್ಲಡ್ ಸ್ಯಾಂಪಲ್ ನಲ್ಲಿ ತೆಗೆದುಕೊಂಡಂತಹ ಟೆಸ್ಟ್ ನ ಪ್ರಕಾರ ಆಕೆ ಡ್ರಗ್ ಸೇವನೆ ಮಾಡಿದ್ದು ಕೂಡ ಖಚಿತ ಆಗ್ತಾ ಇದೆ. ಭಾರಿ ಡ್ರಾಮಾ ಮಾಡಿದ್ರು ಈ ನಟಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಫಾರ್ಮೇಶನ್ಗಳೀಗ ಹೊರ ಬರ್ತಾ ಇರುವಂತದ್ದು. ಆ ಪಾರ್ಟಿಯಲ್ಲಿ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ರೋಚಕ ಸಂಗತಿಗಳಿರ್ಬೋದು, ನಂತರ ಈ ರಕ್ತದ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಅದನ್ನು ಚೆಕ್ ಮಾಡಿದಾಗ ಅದು ದೃಢಪಟ್ಟಂತಹ ವಿಚಾರ ಇರ್ಬೋದು, ಏನೇನು ಮಾಹಿತಿಗಳು ಇಂಟ್ರೆಸ್ಟಿಂಗ್ ಆಗಿ ಈಗ ಕಂಡು ಬರ್ತಾ ಇದೆ. ಜೊತೆಗೆ ಅಲ್ಲಿ ಭಾಗಿಯಾಗಿದ್ದಂತಹ ನಟಿ ಆಡಿದಂತಹ ನಾಟಕ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ. ಖಂಡಿತ ಪ್ರತಿಮಾ, ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಮಾಡಲಾಗಿತ್ತು. ಅದಕ್ಕೆ ಆಯೋಜಕರಾಗಿರ್ತಕ್ಕಂಥದ್ದು ಅಲ್ಲಿ ವಾಸು ಅಂತ ಹೇಳಲಾಗ್ತಾ ಇದೆ. ವಾಸು ಅವರ ಬರ್ತ್ಡೇ ಇತ್ತು, ಹೀಗಾಗಿ ಅಲ್ಲಿ ಆಯೋಜನೆ ಮಾಡಲಾಗಿತ್ತು GR ಫಾರ್ಮ್ ನಲ್ಲಿ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಏನಂದ್ರೆ ಸಿಸಿಬಿ ಪೊಲೀಸರಿಗೆ ಈಗ ಪ್ರಕರಣ DG ಅವರು ವರ್ಗಾವಣೆ ಮಾಡಿದ್ದಾರೆ. ಮೊದಲು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ನಂತರ ಅದು ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ಈಗ DG ಅಲೋಕ್ ಮೋಹನ್ ಕೇಸ್ ಅನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ. ಸಿಸಿಬಿಯ ರೋಚಕತೆ, ರೈಡ್ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ರೋಚಕತೆ ಕಂಡು ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಬೆಳಗಿನ ಜಾವ 4 ಗಂಟೆಗೆ ರೈಡ್ ಮಾಡ್ತಾರೆ, ಸಂಜೆ 8 ಗಂಟೆಯಿಂದ ಪಾರ್ಟಿ ನಡೀತಾ ಇರುತ್ತೆ. ಸಿನಿಮೀಯ ರೀತಿಯಲ್ಲಿ ರೈಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಾ ಮತ್ತಿನಲ್ಲಿದ್ರು, ಡ್ಯಾನ್ಸು, ಡ್ರಿಂಕ್ಸು, ಡ್ರಗ್ಸ್ ಮೂರನ್ನ ತೆಗೆದುಕೊಂಡು ಇವರೆಲ್ಲರೂ ಸಹ ಮತ್ತಿನಲ್ಲಿದ್ರು ಅಂತ ಹೇಳಲಾಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಪುರುಷರಿದ್ರು, ಮತ್ತೆ 30ಕ್ಕೂ ಹೆಚ್ಚು ಮಹಿಳೆಯರಿದ್ರು. ಅದರಲ್ಲಿ ಮುಖ್ಯವಾಗಿ 27 ಮಂದಿ ಏನಿದ್ದಾರೆ ಡ್ರಗ್ಸ್ ಅವರು ತೆಗೆದುಕೊಂಡಿರೋದು ಪರೀಕ್ಷೆ ವೇಳೆ ಪತ್ತೆಯಾಗಿರ್ತಕ್ಕಂಥದ್ದು. ಮಹಿಳೆಯರೇ ಸಹ ಹೆಚ್ಚಿನದಾಗಿ ಅಮಲಿನಲ್ಲಿದ್ರು ಅನ್ನೋದು ಸಿಸಿಬಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆಯೋಜನೆ ನೋಡೋದಾದ್ರೆ 1 ತಿಂಗಳಿಂದಲೂ ಸಹ ಪ್ಲಾನ್ ನಡೀತಾ ಇತ್ತು. ಆಂಧ್ರದ ಬಿಸ್ನೆಸ್ ಮ್ಯಾನ್ಗಳು, ಉದ್ಯಮಿಗಳು
ಸೆಲೆಬ್ರಿಟಿಗಳು, ಮಾಡೆಲ್ಗಳು ಎಲ್ಲವನ್ನ ಕರೆಸೋದಕ್ಕೆ ಸಾಕಷ್ಟು ಒಂದು ತಿಂಗಳಿಂದಲೂ ಸಹ ಇವರೆಲ್ಲರೂ ಸಹ ಪ್ಲಾನ್ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಸಿಸಿಬಿ ಪೊಲೀಸರು ಆ ರೈಡ್ ಮಾಡಿದ ಸಂದರ್ಭದಲ್ಲಿ ಯಾರು ಅಲ್ಲಿ ಇದ್ದಂತಹ ಸಿಬ್ಬಂದಿ ಆಗಿರ್ಬೋದು, ಮತ್ತೆ ಅವ್ರು ಏನ್ ಅಲ್ಲಿ ಪಾರ್ಟಿಯಲ್ಲಿ ಆಯೋಜನೆ ಮಾಡಿದಂತಹ ಯಾರ್ಯಾರೆಲ್ಲ ಇದ್ರು ಹೋಗಿ ಆ ಡ್ರಗ್ಸ್ ಅನ್ನ ತೆಗೆದುಕೊಂಡು ಟಾಯ್ಲೆಟ್ ಅಲ್ಲಿ ಲಾಕ್ ಮಾಡ್ಕೊಂತಾರೆ. ಸುಮಾರು 7-8 ಟಾಯ್ಲೆಟ್ ಗಳೇನಿದಾವೆ ಆ ಟಾಯ್ಲೆಟ್ ಹೋಗಿ ಆ ಡ್ರಗ್ಸ್ ಅನ್ನ ತೆಗೆದುಕೊಂಡೋಗಿ ಅಲ್ಲಿ ಫ್ಲಶ್ ಮಾಡಿ ಆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಅಲ್ಲಿ ಸಾಗಾಟ ಮಾಡ್ಲಾಗಿತ್ತು, ತರಲಾಗಿತ್ತು ಪಾರ್ಟಿಗೆ. ಆ ಡ್ರಗ್ಸ್ ಅನ್ನೆಲ್ಲ ಸಹ ಟಾಯ್ಲೆಟ್ ಗೆ ಹಾಕಿ ಫ್ಲಶ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ನಂತರ ಸಿಸಿಬಿ ಅವರು ಯಾವಾಗ ರೈಡ್ ಮಾಡ್ತಾರೆ, ಆ ಹೋಗಿ ತಪ್ಪಿಸ್ಕೊಳ್ಳೋದಕ್ಕೆ ಬಚಾವ್ ಆಗೋದಕ್ಕೆ ಟಾಯ್ಲೆಟ್ ಸೇರ್ಕೊಂತಾರೆ. ಎಷ್ಟೇ ತಗ್ಸೋದಕ್ಕೆ ಪ್ರಯತ್ನ ಪಟ್ಟರು ಸಹ ಅವ್ರು ತೆಗಿಯೋದಿಲ್ಲ. ನಂತರ ರಾಡ್ ಅನ್ನ ತೆಗೆದುಕೊಂಡು ಆ ಡೋರ್ ಅನ್ನ ಮೀಟಿ ಟಾಯ್ಲೆಟ್ ಅನ್ನ ಓಪನ್ ಮಾಡಿಸಿ ಅವ್ರನ್ನೆಲ್ಲ ಸಹ ಹೊರಗೆ ತರ್ತಾರೆ. ಈ ರೀತಿ ಒಂದಾದ್ರೆ, ಮತ್ತೊಂದೆಡೆ ಪೊಲೀಸರು ಎಂಟ್ರಿ ಆಗಿ ಅವರೆಲ್ಲ ಸಹ ವಿಡಿಯೋ ಮಾಡ್ತಾ ಇದ್ರು ಸಹ ಅಮಲಿನಿಂದಂತಹ ಮಹಿಳೆಯರಿಗೆ ಯಾರು ವಿಡಿಯೋ ಮಾಡ್ತಾ ಇದ್ದಾರೆ, ಯಾರು ಬಂದಿದ್ದಾರೆ ಅನ್ನೋದೇ ಗೊತ್ತಿರಲ್ಲ, ಅಷ್ಟು ಕಿಕ್ಕಿನಲ್ಲಿರ್ತಾರೆ. ನಂತರ ಸಿಸಿಬಿ ಪೊಲೀಸರಿಗೆ ಸಹ ಏನ್ ಹೇಳ್ತಾ ಇದ್ರು, ನಾವು ವಿಡಿಯೋ ಮಾಡ್ತಾ ಇದ್ರೆ ನಮ್ಗೆ ಸಹ ಅವರೆಲ್ಲರೂ ಸಹ ಅಮಲಿನಲ್ಲಿ ಇಟ್ಕೊಂಡು ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಮತ್ತೆ ಸಾಕಷ್ಟು ವಿಚಾರಣೆಗೂ ಸಹ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸಿಸಿಬಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ರೈಡ್ ಮಾಡಿದ ಸಂದರ್ಭದಲ್ಲಿ ಎಲ್ಲಾ ಸಹ ಅಮಲಿನಲ್ಲಿದ್ರು, ಮಹಿಳೆಯರೇ ಸಹ ಹೆಚ್ಚಿನದಾಗಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಪಾರ್ಟಿಯನ್ನ ಸುಮಾರು 100 ಜನ ಇದ್ರೆ 30 ಮಹಿಳೆಯರನ್ನ ಕರೆತರಲಾಗಿತ್ತು. ಮಾಡೆಲ್ಗಳು, ನಟಿಯರು, ಅಲ್ಲಿ ಆಂಧ್ರದಿಂದ ಸಾಕಷ್ಟು ಮಾಡೆಲ್ಗಳನ್ನು ನಟಿಯರನ್ನ ಕರೆಸಲಾಗಿತ್ತು. ಅದರಲ್ಲಿ 5 ಜನ ನಟಿಯರಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ಹೇಮಾ ಏನ್ ನಟಿ ಇದೆ ಅವ್ರದ್ದು ಕೂಡ ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಇವರೆಲ್ಲನ ಕರೆಸಿ ಇವರೆಲ್ಲ ಸಹ ಡ್ರಿಂಕ್ಸ್ ಮತ್ತೆ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು. ಇವ್ರಿಗೆ ಯಾರಿಗೂ ಸಹ ಪ್ರಜ್ಞೆನೇ ಇರ್ಲಿಲ್ಲ ಅನ್ನೋ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಯಾರು ಆಯೋಜನೆ ಮಾಡಿದ್ರು, ಆ ವಾಸು ಬರ್ತ್ಡೇ ಇದ್ದಂತ ವಾಸು ಆಯೋಜನೆ ಮಾಡಿದ್ನ ಅಥವಾ ಬೇರೆ ಯಾರು ಆಯೋಜನೆ ಮಾಡಿದ್ರು ಅಂತ ಹೇಳಿ ಇವತ್ತು 5 ಜನನ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಸಾಕಷ್ಟು ಆಯಾಮಗಳಲ್ಲಿ, ಎಲ್ಲಾ ಆಯಾಮಗಳಲ್ಲೂ ಸಹ ಯಾರು ಫಂಡಿಂಗ್ ಮಾಡಿದ್ರು, ಯಾರು ಆಯೋಜನೆ ಮಾಡಿದ್ರು, ಯಾರ್ಯಾರು ಬಂದಿದ್ರು, ಸಂಪೂರ್ಣವಾಗಿ ಅವರೆಲ್ಲರಿಗೂ ಸಹ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿದ್ದಾರೆ. ಮತ್ತೆ ಡ್ರಗ್ಸ್ ಯಾರ ದೇಹದಲ್ಲಿ ರಕ್ತ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಸಿಸಿಬಿ ಪೊಲೀಸರು ಇವತ್ತು ಕರೆಸೋ ಸಾಧ್ಯತೆ ಇದೆ. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.